श्रीगुरुभ्यो नमः। हरिः ओम्। व्यासाय भवनाशाय श्रीशाय गुणराशये विद्याय शब्दविद्याय मध्वाय च नमो नमः। भवति तनुभवादेडमो कोऽपि वाग्मी जडमतिरभिजन्तुर्जायते प्राज्ञमूलिः। सकलवचनचेतो देवता भारती सा मम वचने दत्तां सन्निधिं मानसे च। तपो विद्याविरक्त्यादिसद्गुणोऽघाकरानहं वादिराजगुरून् वन्दे हयग्रीवपदाश्रयान्। दुर्वादिध्वान्तरवे वैष्णवील्लीवरेन्दवे श्रीराघवेन्द्रगुरवे नमो अत्यन्तदयालवे। ब्रह्मचर्यादिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। हरिः ಓಂ. ಎರಡು ವಿಧವಾದಂತಹ ದೀಕ್ಷೆಯ ವಿಚಾರವನ್ನು ದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಬಾಹ್ಯ ದೀಕ್ಷೆ, ಆಂತರಿಕ ದೀಕ್ಷೆ ಎಂಬುದಾಗಿ ಎರಡು ವಿಧವಾಗಿ. ಬಾಹ್ಯ ದೀಕ್ಷೆಯಲ್ಲಿ ಆಗುವಾಗ ಏನಾಗಿರಬೇಕು, ಯಾವುದೆಲ್ಲ ಬೇಕು ಅಂತ ಕೇಳಿದ್ರೆ, ಮಂದನಾದರೂ ಸರಿಯೇ ಗೋಪೀಚಂದನ ಶ್ರೀಮುದ್ರೆಗಳ ನಲವಿಂದ ಧರಿಸುತ್ತ ಶ್ರೀ ತುಳಸಿ ಪದ್ಮಾಕ್ಷ ಸರಗಳನ್ನು ಕಂಧರದ ಮಧ್ಯದಲ್ಲಿ ಧರಿಸಿ ಮುಕುಂದ ಪೂರವನ ತ್ರಿಜಗದ್ವಂದ್ಯ ಸರ್ವಸ್ವಾಮಿ ಮಮ ಕುಲದೈವನೇ ಪರೆವ. ಭಗವಂತನ ಚಿಹ್ನೆಯಾದಂತಹ ಅದಕ್ಕೆ ಆ ಎಲ್ಲವನ್ನೂ ಕೂಡ ತಿಳಿಸಿಕೊಡುವಂತಹ ಎಲ್ಲವನ್ನೂ ಕೂಡ ಧಾರಣೆ ಮಾಡಬೇಕು. ಭಗವಂತನ ಚಿಹ್ನಾದಿಗಳ ಧಾರಣೆ ಹೇಳ್ತಾರೆ. ಏನೆಲ್ಲ ಬೇಕು ಅಂತ ಕೇಳಿದ್ರೆ, ದೇಹದಲ್ಲಿ ಗೋಪೀಚಂದನಾದಿಗಳ ಧಾರಣೆ, ಅದೇ ರೀತಿಯಾಗಿ ಮುದ್ರಾದಿಗಳ ಧಾರಣೆ, ಅದರಲ್ಲಿ ತಪ್ತಾದಿಗಳ ಧಾರಣೆ, ಇದೆಲ್ಲವನ್ನು ಕೂಡ ಧಾರಣೆ ಮಾಡಿಕೊಂಡು ಅದೇ ರೀತಿಯಾಗಿ ತಾನು ದೇಹದಲ್ಲಿ ಪದ್ಮಾಕ್ಷಿ, ಅದೇ ರೀತಿಯಾಗಿ ತುಳಸಿ ಪದ್ಮಾಕ್ಷಿ ಇತ್ಯಾದಿಗಳ ಮಾಲೆ ಇತ್ಯಾದಿಗಳ ಸರಗಳನ್ನು ತಾನು ಧಾರಣೆ ಮಾಡಬೇಕು. ಎಲ್ಲವನ್ನು ಕೂಡ ಧಾರಣೆ ಮಾಡಿ ತಾನು ಮುಕುಂದನ ಭಗವಂತನ ಚಿಂತನೆ, ಭಗವಂತನ ಸ್ಮರಣೆ ಇದನ್ನು ಸದಾ ಕಾಲದಲ್ಲೂ ಕೂಡ ನಡೆಸಬೇಕು ಎಂಬುದಾಗಿ ಹೇಳುತ್ತಾರೆ. ಇದಕ್ಕೆ ಬೇಕಾಗಿರತಕ್ಕಂತಹ ಪುರಾಣಗಳು, ಪುರಾಣ ವಾಕ್ಯಗಳು, ಅದೇ ರೀತಿಯಾಗಿ ಬೇರೆ ಬೇರೆ ಕೃಷ್ಣಾಮೃತ ಮಹಾನವದಲ್ಲಿಯೂ ಕೂಡ ಇತರ ಪುರಾಣದಲ್ಲಿಯೂ ಕೂಡ ಇದಕ್ಕೆ ಮಹತ್ವವನ್ನು ಹೇಳದಂತಹ ಒಂದಷ್ಟು ಪ್ರಮಾಣ ವಾಕ್ಯಗಳು ನಮಗೆ ತಿಳಿಸ್ತವೆ. ಏಕಂಠಲಗ್ನ ತುಳಸಿ ನಲಿನಾಕ್ಷಮಾಲ ಯೇ ಬಾಹುಮೂಲ ಪರಿಚಿನ್ಯತ ಶಂಖಚಕ್ರ ಏವಾಲಲಾಟವಲಕೆ ರಸದೋರ್ದುಪುಂಡ್ರ ತೇ ವೈಷ್ಣವಾ ಭುವನಮಾಶು ಪವಿತ್ರಯಂತಿ ಅಂತ ಒಂದು ಮಾತನ್ನು ಹೇಳುತ್ತಾರೆ. ಯಾರು ದೇಹದಲ್ಲಿ, ಕಂಠದಲ್ಲಿ ತುಳಸಿ, ಅದೇ ರೀತಿಯಾಗಿ ಪದ್ಮ, ಕಮಲಾಕ್ಷಿ ಇತ್ಯಾದಿಗಳ ಮಾಲೆಯನ್ನು ಧಾರಣೆ ಮಾಡಿಕೊಳ್ಳುತ್ತಾನೋ, ಅಷ್ಟು ಮಾತ್ರವಲ್ಲದೆ ಬಾಹುಮೂಲಗಳಲ್ಲಿ, ಬಾಹುವಿನಲ್ಲಿ ಶಂಖಚಕ್ರದಿಂದಾಗಿ ಗೋಪಿಯಿಂದ ಶಂಖಚಕ್ರಾದಿಗಳ ಧಾರಣೆ, ಮುದ್ರಾದಿಗಳ ಧಾರಣೆ ಇತ್ಯಾದಿಗಳನ್ನು ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಅಷ್ಟು ಮಾತ್ರ ಸಾಕು ಅಲ್ಲದೆ ಲಲಾಟಬಲಕ್ಕೆ ಹಣೆಯಲ್ಲಿಯೂ ಕೂಡ ತಾನು ಆ ಭಗವತ್ ಚಿಂತನೆಯನ್ನು, ಆ ಹಣೆ ಎಂಬುದು ಖಾಲಿಯಾಗಿರದೆ ಅದರಲ್ಲಿ ಭಗವಂತನ ಪಾದಧೂಳಿಯಾದಂತಹ ಗೋಪಿ ಅಥವಾ ಅವನಿಗೆ ನಿವೇದಿತವಾದಂತಹ, ಅವನಿಗೆ ಅರ್ಪಿಸಿದಂತಹ ಇದೆಲ್ಲ ಶುಭ ಮಂಗಲಮಯ ದ್ರವ್ಯಗಳು ಅಂತ ಏನಿದೆಯೋ ಅದನ್ನು ತಾನು ಧಾರಣೆಯನ್ನು ಮಾಡಬೇಕು. ಅಷ್ಟು ಮಾತ್ರವಲ್ಲದೆ ದೇವೈನ ಅಂತಹ ಮನುಷ್ಯನಾರಿದ್ದಾನೋ ಅವನು ಇಡೀ ಭೂಮಿಯನ್ನು ತಾನು ಶುದ್ಧಿಗೊಳಿಸ್ತಾನೆ, ತಾನು ಪವಿತ್ರಗೊಳಿಸ್ತಾನೆ ಎಂಬುದಾಗಿ ಹೇಳುತ್ತಾರೆ. ಇನ್ನೊಂದು ಇದಕ್ಕೆ ಕೃಷ್ಣಾಮೃತ ಮಹಾನವದಲ್ಲಿಯೂ ಕೂಡ ಯಾರ ಹಣೆ ಅದು ಭಗವಂತನ
ಪಾದಕ್ಕೆ ಸಮರ್ಪಿತವಾದಂತಹ ಗಂಧಾದಿಗಳು ಗೋಪ್ಯಾದಿಗಳು ಇತ್ಯಾದಿಗಳಿಂದಾಗಿ ಅದು ಶೋಭಿಸಬೇಕು ಎಂಬುದಾಗಿ ಅದರ ವಿಚಾರವನ್ನು ಹೇಳ್ತಾರೆ. ಊರ್ಧ್ವಪುಂಡ್ರಂ ಮಹಾಸೂಕ್ಷ್ಮಂ ಲಲಾಟೆ ಯಸ್ಯ ದೃಶ್ಯತೆ ಸಜಂಡಾಲೋಪಿ ಶುದ್ಧಾತ್ಮ ಉಜ್ಯ ಏವನ ಸಂಶಯ. ಯಾರ ಹಣೆಯಲ್ಲಿ ಊರ್ಧ್ವಪುಂಡ್ರಾದಿಗಳು ಒಳ್ಳೆಯ ರೀತಿಯಲ್ಲಿ ಪುಂಡ್ರಾದಿಗಳು ಕಾಣುತ್ತವೆಯೋ ಅಂಥವನು ಏನು ಮಾಡ್ತಾನೆ ಕೇಳಿದರೆ ಪೂಜ್ಯ ಏವನ ಸಂಶಯ, ಅವನು ಎಲ್ಲರಿಂದಲೂ ಕೂಡ ಪೂಜ್ಯನಾಗಿರ್ತಾನೆ, ಪೂಜ್ಯನಾದವನು ತನಿಸಿಕೊಳ್ಳುತ್ತಾನೆ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಗೋಪೀಚಂದನ ಲಿಪ್ತಾಂಗ ಯಂ ಯಂ ಪಶ್ಯತಿ ಚಕ್ಷುಷಾ ತಂ ತಂ ಶುದ್ಧಂ ವಿಜಾನೀಯಾತ್. ಯಾರು ನೋಡ್ತಾನೋ ಅವನೂ ಕೂಡ ಶುದ್ಧನಾಗ್ತಾನೆ ಅಂತ ಹೇಳಿದರೆ ಇಷ್ಟು ಮಹತ್ವವುಳ್ಳಂತಹದ್ದು ಭಗವಂತನಿಗೆ ಸಮರ್ಪಿತವಾದಂತಹ ಏನು ಭಗವಂತ ಓಡಾಡಿದಂತಹ ಗೋಪಿ ಇದರ ಚಿಹ್ನಾದಿಗಳು ಇದರ ಧಾರಣೆ ಇದು ಬಾಹ್ಯ ದೀಕ್ಷೆಯ ನಮಗೆ ಬಾಹ್ಯ ದೀಕ್ಷೆಯಲ್ಲಿ ಇರುವಂತಹ ಮಹತ್ವ. ಆಂತರಿಕ ದೀಕ್ಷೆಯೂ ಕೂಡ ಬೇಕು, ಅದರ ಜೊತೆಗೆ ಆಂತರಿಕ ದೀಕ್ಷೆ ಹುಟ್ಟಬೇಕು ಅಂತಾದರೆ ಬಾಹ್ಯ ದೀಕ್ಷೆಯನ್ನು ನಾವು ಮೊದಲಿಗೆ ಅದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಬಾಹ್ಯ ದೀಕ್ಷೆಯನ್ನು ಮೊದಲಿಗೆ ಹೇಳ್ತಾರೆ. ನಾಮ ಚಿಹ್ನಾದಿನ ದೇಹೇ ವನ್ನಿನಾಚ ಮೃದಾಂಕನಂ ಸಬಾಹ್ಯ ಪೋಚತೆ ದೀಕ್ಷಾ ಅಜ್ಞಾನಾಂ ಜಾನಿನಾಮಪಿ. ಎರಡು ವಿಧವಾದಂತಹ ದೀಕ್ಷೆ, ಅದರಲ್ಲಿ ಆಂತರಿಕ ದೀಕ್ಷೆ ಬಾಹ್ಯ ದೀಕ್ಷೆ ಅಂತ. ನಾಮ ಚಿಹ್ನಾದಿನ ನಾಮಾದಿಗಳನ್ನು ಅದೇ ರೀತಿಯಾಗಿ ಚಿಹ್ನಾದಿಗಳನ್ನು ಹಾಕಿಕೊಳ್ಳುವಂತಹದ್ದು. ವನ್ನಿನ ಅಂಕನಂ, ಇನ್ನು ತಪ್ತವಾದಂತಹ ಧಾರಣೆ, ತಪ್ತವಾದಂತಹ ಮುದ್ರೆ ಇತ್ಯಾದಿಗಳ ಧಾರಣೆಯನ್ನು ಕೂಡ ತುಂಬ ಮಹತ್ವವನ್ನಾಗಿ ಹೇಳ್ತಾರೆ. ಈ ಬಾಹ್ಯ ದೀಕ್ಷೆ ಕ್ರಮವಾಗಿ ಮುಂದೆ ಮುಂದೆ ಅದನ್ನು ಯಾರು ನಿರಂತರವಾಗಿ ಮಾಡಿಕೊಂಡು ಬರ್ತಾನೆ, ಆ ಮಾಡಿಕೊಂಡು ಬಂದಿರುವಂತಹದ್ದು ಅದು ಮುಂದೆ ಅವನ ಆಂತರಿಕವಾದಂತಹ ದೀಕ್ಷೆಗೆ ಭಗವಂತನ ಪ್ರಜ್ಞೆಯನ್ನು ಬರೆಸಿಕೊಳ್ಳಲಿಕ್ಕೆ ಭಗವತ್ ಪ್ರಜ್ಞೆ ಎಂಬುದು ಒಳ್ಳೆಯ ರೀತಿಯಲ್ಲಿ ಉದ್ಬೋಧವಾಗುವುದಕ್ಕೆ ಅದು ಸಹಕಾರಿಯಾಗುತ್ತದೆ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ವಾದಿರಾಜರು ಕೂಡ ಇದೇ ವಿಚಾರವನ್ನು ಹೇಳ್ತಾರೆ. ಕಾಲೇ ಯಲ್ಲಿಖಿತಂ ಧುನೋತಿ ವಿವಿಧಾಂ ಲೇಖಾಂ ವಿಧಾತ್ರಾಕೃತಾಂ ಲೀಲಾರ್ಥಂ ತಿಲಕೀಕೃತಂ ವಿತನುತೆ ವಿದ್ವಲ್ಲಲಾಮಾಯಿತಾನ್ ಊರ್ಧ್ವಂ ಯದ್ಧೃತ ಮುಚ್ಛಲೋಕ ಪದವಿ ಸೋಪಾನವನ್ನೇತಿ ನ ತತ್ ಗೋಬೀಜಂದನ ಮಂಜಸ ವಿಜಯತೆ ತಾಪತ್ರಯಧ್ವಂಸನಂ ಎಂದು ಹೇಳಿಕೊಂಡು ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಈ ಗೋಪಿಯ ಮಹತ್ವವನ್ನು ಹೇಳ್ತಾರೆ. ದ್ವಾರಕೆಯಲ್ಲಿರುವಂತಹ ಏನು ಗೋಪಿ ಅದರ ಮಹತ್ವವನ್ನು ಹೇಳುವಾಗ ಹಾರೇಯಲ್ಲಿಖಿತಂ ಧುನೋತಿ ವಿವಿಧಾಂ ಲೇಖಾಂ ವಿಧಾತ್ರಾಕೃತಾಂ, ಈ ನಮ್ಮ ಹಣೆಯಲ್ಲಿ ನಾವು ಹಾಕುವಂತಹ ಈ ಗೋಪಿ ಚಂದನದ ಏನು ರೇಖೆಗಳಿದೆ ಅದು ಏನು ಮಾಡ್ತದೆ, ಅದಕ್ಕೆ ಸಾಮರ್ಥ್ಯ ಎಷ್ಟಿದೆ ಕೇಳಿದರೆ ಪಾಲೆಯಲ್ಲಿಖಿತಂ ಹಣೆ ಬರಹವನ್ನು ವ್ಯತ್ಯಾಸ ಮಾಡುವಂತಹ ವಿಧಾತ್ರಲಿಖಿತ ವಿವಿಧಾಂ ಲೇಖಾಂ ಬ್ರಹ್ಮನ ಬರಹವನ್ನೂ ಕೂಡ ವ್ಯತ್ಯಾಸ ಮಾಡುವಂತಹ ಸಾಮರ್ಥ್ಯ ಆ ಗೋಪೀಚಂದನಕ್ಕಿದೆ ಅಂತ ಹೇಳ್ತಾರೆ. ಲೀಲಾರ್ಥಂ ತಿಲಕೀಕೃತಂ ವಿತನುತೆ ವಿದ್ವಲ್ಲಲಾಮಾಯಿತಾನ್, ಅವನು ವಿದ್ವಾಂಸರಲ್ಲಿಯೂ ಕೂಡ ಒಳ್ಳೆಯ ಶೋಭಾಯಮಾನವನ್ನು ಶೋಭೆಯನ್ನು ಪಡ್ಕೊಳ್ಳುತ್ತಾನೆ ಅಂತ ಹೇಳ್ತಾನೆ. ಊರ್ಧ್ವಂ ಯದ್ಗೃತ ಮುಚ್ಚಲೋಕ ಪದವಿ, ಅವನು ಮತ್ತಷ್ಟು ಉತ್ತಮವಾದಂತಹ ಗತಿ, ಉತ್ತಮವಾದಂತಹ ಪದವಿ ಇತ್ಯಾದಿಗಳನ್ನು ಪಡ್ಕೊಳ್ಳುತ್ತಾನೆ. ಇನ್ನೊಂದು ಗೋಪೀಚಂದನ ಮಂಜಸಾಬ್ಜಯತೆ, ಅದನ್ನು ಯಾರು ಧಾರಣೆ ಮಾಡ್ತಾನೆ, ಈ ಗೋಪಿ ಚಂದನ ಇತ್ಯಾದಿಗಳನ್ನು ಧಾರಣೆ ಮಾಡ್ತಾನೆ, ತಾಪತ್ರಯ ಧ್ವಂಸನಂ, ಅವನ ತಾಪಗಳನ್ನು ಧ್ವಂಸ ಮಾಡುವಂತಹ ಸಾಮರ್ಥ್ಯ ಅದಕ್ಕಿದೆ ಅಂತ ಹೇಳ್ತಾರೆ. ಹಾಗಿದ್ದರೆ ಇಷ್ಟು ನಿಮಿತ್ತದಿಂದಾಗಿ ಎಲ್ಲ ಕಾರಣಗಳಿಂದಾಗಿಯೂ ಕೂಡ ಈ ಹೊರಗಿನ ಬಾಹ್ಯವಾದಂತಹ ದೀಕ್ಷೆ ತುಂಬ ಅದು ಬೇಕಾಗಿರುವಂತಹದ್ದು, ಅದನ್ನು ಯಾವ ಕಾಲಕ್ಕೂ ಕೂಡ ಬಿಡಲೇಬಾರದು ಎಂಬುದಾಗಿ ಇಷ್ಟು ಮಹತ್ವಪೂರ್ಣವಾಗಿ ನಮಗೆ ತಿಳಿಸಿಕೊಡ್ತಾರೆ. ಇನ್ನು ಸೂತ್ರ ಭಾಷ್ಯದಲ್ಲಿಯೂ ಕೂಡ ಹೇಳ್ತಾರೆ. ಏನು ಅಂತ ಕೇಳಿದ್ರೆ
ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಗುಣಾನಾಂ ಸ್ಮರಣಾಶಕ್ತು ವಿಷ್ಣೋರ್ ಬ್ರಹ್ಮತ್ವಮೇವತು ಸ್ಮರ್ತವ್ಯ ಸುತಂತತ್ತು ನಕದಾಜಿತ್ ಪರಿತ್ಯಜೇತ್ ಅಂತ ಹೇಳಿಕೊಂಡು ತುಂಬ ಮಹತ್ವವನ್ನು ಹೇಳ್ತಾರೆ. ಇಲ್ಲಿ ಬಾಹ್ಯ ದೀಕ್ಷೆ, ಆಂತರ್ಯ ದೀಕ್ಷೆ. ಬಾಹ್ಯ ದೀಕ್ಷೆಯಾದರೂ ಕೂಡ ಕಮ್ಮಿ ಆದರೆ ಪರವಾಗಿಲ್ಲ. ಆಂತರಿಕ ನಾವು ದೇವರನ್ನು ಯಾಕೆ ಉಪಾಸನೆ ಮಾಡುವುದು, ದೇವರು ನಮಗೆ ಯಾಕೆ ಬೇಕು ಅಂತ ಕೇಳಿದ್ರೆ ಏನೋ ಒಂದು ಬೇಕು, ನಮ್ಮಲ್ಲಿ ಯಾವುದೋ ಒಂದು ಕೊರತೆ ಇದೆ, ಆ ಕೊರತೆಯನ್ನು ನೀಗಿಸಲಿಕ್ಕೋಸ್ಕರವಾಗಿ ನಾವು ದೇವತಾ ಆರಾಧನೆ ಅಥವಾ ದೇವತಾ ಪ್ರದಕ್ಷಿಣೆ ಅಥವಾ ದೇವತಾ ಅರ್ಚನೆ ಅಥವಾ ದೇವತಾ ಆರಾಧನೆಗಳನ್ನು ಉಪಾಸನೆಗಳನ್ನು ಮಾಡುವಂತಹದ್ದು. ಆದರೆ ದೀಕ್ಷೆ ತುಂಬ ಗಟ್ಟಿಯಾಗಿರುವುದಕ್ಕಂತಹದ್ದು. ಯಾವುದೇ ರೀತಿಯಾಗಿರತಕ್ಕಂತಹ ದೀಕ್ಷೆ ಅದು ಮಾನಸಿಕ ದೀಕ್ಷೆ, ಅದು ಗಟ್ಟಿಯಾಗಿರಬೇಕು. ಎಲ್ಲಿಯೂ ಕೂಡ ನಾವು ಅದನ್ನು ಚ್ಯುತಿಗೊಳ್ಳದೆ, ಚ್ಯುತಿ ಬಾರದೇ ಇರತಕ್ಕಂತಹ ರೀತಿಯಲ್ಲಿ ಅಷ್ಟು ಗಟ್ಟಿಯಾಗಿ ನಾವು ಆ ಭಗವಂತನ ದೀಕ್ಷೆಯನ್ನು, ಭಗವತ್ ಚಿಂತನೆಯನ್ನು ನಡೆಸಬೇಕು ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಎರಡು ರೀತಿಯಾಗಿ, ಅದಕ್ಕೋಸ್ಕರವಾಗಿ ಏನು ಬಾಹ್ಯ ದೀಕ್ಷೆ, ಆಂತರಿಕ ದೀಕ್ಷೆ, ಅದರಲ್ಲಿರುವಂತಹ ಬಾಹ್ಯ ದೀಕ್ಷೆಯ ಮಹತ್ವ ಇದನ್ನು ನಮಗೆ ತಿಳಿಸಿಕೊಟ್ಟಿರತಕ್ಕಂತಹದ್ದು. ಯಜ್ಞೋ ದಾನಂ ತಪಶ್ಚೈವ ಸ್ವಾಧ್ಯಾಯ ಪಿತೃದರ್ಪಣಂ ವ್ಯರ್ಥಂ ಭವತಿ ತತ್ ಸರ್ವಂ ಊರ್ಧ್ವಪುಂಡ್ರ ವಿನಾ ಕೃತಂ ಅಂತ ಹೇಳ್ತಾರೆ. ಯಾರು ಯಜ್ಞವನ್ನು ಮಾಡ್ತಾನೋ, ದಾನವನ್ನು, ತಪಸ್ಸನ್ನು, ಅಧ್ಯಯನವನ್ನು, ಇನ್ನು ತರ್ಪಣಾದಿಗಳನ್ನು, ಇದು ತತ್ ವ್ಯರ್ಥಂ ಭವತಿ, ಇದೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗ್ತದಂತೆ. ಯಾವಾಗ ಅಂತ ಕೇಳಿದ್ರೆ ಊರ್ಧ್ವಪುಂಡ್ರಂ ವಿನಾ ಕೃತಂ, ಯಾರ ದೇಹದಲ್ಲಿ, ಯಾರ ಹಣೆಯಲ್ಲಿ, ಯಾರ ದೇಹದಲ್ಲಿ ಈ ಚಿಹ್ನಾದಿಗಳು ಕಾಣ್ತಾ ಇಲ್ಲ, ಅಥವಾ ಭಗವಂತನೇ ಏನು ಊರ್ಧ್ವಪುಂಡ್ರಾದಿಗಳನ್ನು ಧಾರಣೆ ಮಾಡದೆ ಯಾರು ಯಜ್ಞವನ್ನು ಮಾಡುವುದಾಗಲಿ, ದಾನವನ್ನು ಕೊಡೋದಾಗಲಿ, ತಪಸ್ಸನ್ನು ಮಾಡೋದು ಅಥವಾ ಅಧ್ಯಯನವನ್ನು ಮಾಡೋದು ಅಥವಾ ತರ್ಪಣಾದಿಗಳನ್ನು ಕೊಡುವಂತಹದ್ದು, ಇದೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗ್ತದೆ ಅಂತ ಅಷ್ಟು ಮಹತ್ವವನ್ನು ಹೇಳ್ತಾರೆ. ಹಾಗಿದ್ದರೆ ಒಬ್ಬ ಸರಿಯಾದಂತಹ ರುಜುವಾದಂತಹ ಮಾರ್ಗದಲ್ಲಿ ರುಜುವಾದಂತಹ ಒಂದು ಭಗವಂತನ ಕಾಣಬೇಕು ಅಂತಾದರೆ ಅವನಿಗೆ ಈ ಬಾಹ್ಯವಾದಂತಹ ದೀಕ್ಷೆಯೂ ಅತಿ ಅವಶ್ಯಕ. ಬಾಹ್ಯ ದೀಕ್ಷೆಯ ಜೊತೆಗೆ ಆಂತರಿಕವಾದಂತಹ ದೀಕ್ಷೆ, ಭಗವಂತನನ್ನು ಚೆನ್ನಾಗಿ ಉಪಾಸನೆ ಮಾಡುವಂತಹ, ಭಗವಂತನನ್ನು ಚೆನ್ನಾಗಿ ತಿಳಿದುಕೊಳ್ಳಲಿಕ್ಕೆ ಇರುವಂತಹ ಏನು ಬಾಹ್ಯವಾದಂತಹ ಮಾರ್ಗವನ್ನು, ಅದಕ್ಕೆ ಬೇಕಾಗಿರತಕ್ಕಂತಹದ್ದನ್ನು ತಾನು ಸಂಪಾದನೆ ಮಾಡಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಭದ್ರಗತಿಗೆ ಸಲ್ಲ ಎಂದಿಗೆ ಕಾಣಿನೋ ಸ್ವಧೃತನಾಮ ಶ್ರೀ ವಿಜಯ ವಿಠಲರೇಯನ ಅಂತ ಹೇಳಿಕೊಂಡು ಮುದ್ರೆ ಧರಿಸಿದವನು ಕ್ಷುದ್ರ ಅಭದ್ರ. ಇದು ಸುಳಾದಿಯಲ್ಲಿ ಹೇಳುವಂತಹದ್ದು. ಏನು ಅಂತಂದರೆ ಭಗವಂತನ ಏನು ಚಿಹ್ನೆ, ಆ ಮುದ್ರೆಯೋ ಅಥವಾ ಗೋಪಿಯೋ ಇತ್ಯಾದಿಗಳನ್ನು ಧಾರಣೆ ಮಾಡದೆ ಅಥವಾ ಅವನ ಏನು ಮಾಡಿದರೂ ಕೂಡ ಅದು ಅಭದ್ರ, ಅದು ಯಾವುದೇ ರೀತಿಯಾಗಿ ಅದು ಫಲ ಕೊಡೋದಿಲ್ಲ, ಅದು ವ್ಯರ್ಥವಾಗಿ ಹೋಗ್ತದೆ ಅಂತ ಹೇಳಿಕೊಂಡು ಮಹತ್ವವನ್ನು, ಇಷ್ಟು ಮಹತ್ತರವಾದಂತಹ ಒಂದು ಪ್ರಮಾಣವನ್ನು, ಇಷ್ಟು ಮಹತ್ತರವಾದಂತಹ ದೀಕ್ಷೆಯನ್ನು ನಮಗೆ ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಇಷ್ಟೆಲ್ಲ ಹೇಳಿದ ಮೇಲೆ ಭಗವಂತನನ್ನು ಯಾವ ಕಾಲಕ್ಕೂ ಕೂಡ ಏನೇ ಬಂದರೂ ಕೂಡ, ಎಂತಹ ಅನಿವಾರ್ಯತೆ ಇದ್ದರೂ ಕೂಡ ಈ ದೀಕ್ಷೆಯನ್ನು, ಭಗವಂತನ ದೀಕ್ಷೆ ಏನು ಮಾನಸಿಕವಾದಂತಹ ದೀಕ್ಷೆ, ಅದು ಭಗವಂತ ಸರ್ವೋತ್ತಮ ಎಂಬುದೊಂದು, ಅಥವಾ ಇನ್ನಿತರ ಎಲ್ಲವೂ ಕೂಡ ಅವನು ಎಷ್ಟೇ ಒಂದು ಕಷ್ಟ ಬಂದರೂ ಕೂಡ ಅದನ್ನು ಅವನು ಕಡೆಗಣಿಸಬಾರದು. ಅನಿವಾರ್ಯವಾದಂತಹ ಪ್ರಸಂಗಗಳೇ ಇದ್ದರೂ ಕೂಡ ಆ ಚಿಂತನೆಯನ್ನು ಯಾವ ಕಾಲಕ್ಕೂ ಕೂಡ ಬಿಟ್ಟು ಕೊಡದೆ ತಾನು ನಿಶ್ಚಲವಾಗಿ ಅದರಲ್ಲಿ ನಿಂತಿರಬೇಕು ಎಂಬುದಾಗಿ ಮಹತ್ವವನ್ನು ಹೇಳುತ್ತಾರೆ. ಅದಾದ ಮೇಲೆ ಭಗವಂತನ ಸನ್ನಿಧಾನ ದೇಹದಲ್ಲಿದೆ ಅಂತ ನಾವು ಹೇಳುತ್ತೇವೆ. ಆ ದೇಹದಲ್ಲಿರುವಂತಹ ಭಗವಂತನ ಸನ್ನಿಧಾನವನ್ನು ನಾವು ಕಲ್ಪನೆ ಮಾಡ್ತೇವೆ, ಅದನ್ನು ಎಲ್ಲ ಕಡೆಗಳಲ್ಲೂ ಕೂಡ ನಾವು ಅದನ್ನು ಚಿಂತನೆ ಮಾಡ್ತೇವೆ. ಅದಕ್ಕೆ
ದೇಹದಲ್ಲಿರುವಂತಹ ಭಗವಂತನ ಸನ್ನಿಧಾನಕ್ಕೆ ಅದರ ಮಹತ್ವವನ್ನು ಇಲ್ಲಿ ಜಗನ್ನಾಥದಾಸರು ನಮಗೆ ತಿಳಿಸುತ್ತಾರೆ. ಏನು ಅಂತ ಕೇಳಿದ್ರೆ, ಪ್ರಾಯ ಧನ ಮದದಿಂದ ಜನರಿಗೆ ನಾಯಕ ಪ್ರಭುವೆಂಬಿ ಪೂರ್ವದಿ ತಾಯ ಹೊಟ್ಟೆಯೊಳಿರಲು ಪ್ರಭುವೆಂದೇಗೆ ಕರೆಯರಲಿ ಕಾಯ ನಿನ್ನನ್ನು ಬಿಟ್ಟು ಹೋಗಲು ರಾಯ ನೀನೆಂಬುವ ಪ್ರಭುತ್ವ ಪಲಾಯನ ಇದಿತು ಸಮೀಪದಲ್ಲಿದ್ದರದ ತೋರು. ಒಳ್ಳೆಯ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಏನು ಅಂತ ಕೇಳಿದರೆ, ಭಗವಂತ ಇದ್ದಾಗ ಈ ದೇಹದಲ್ಲಿ ಪ್ರಾಣದೇವರು, ಅದೇ ರೀತಿಯಾಗಿ ಭಗವಂತ ಇವರಿಬ್ಬರಿದ್ದಾಗ ಈ ದೇಹಕ್ಕೆ ಮಾನ ಸನ್ಮಾನ. ದೇಹದಲ್ಲಿ ಭಗವಂತನೂ ಹೊರಟು ಹೋದ, ಪ್ರಾಣದೇವರು ಹೊರಟು ಹೋದರು ಅಂತಾದರೆ ಯಾವುದೂ ಕೂಡ ಈ ದೇಹಕ್ಕೆ ಮಾನವೂ ಇಲ್ಲ ಅಥವಾ ಅಪಮಾನವೂ ಇಲ್ಲ, ಎರಡೂ ಕೂಡ ಒಂದೇ ಆಗಿಬಿಡ್ತದೆ. ಅದಕ್ಕೆ ಪ್ರಾಯ ಧನ ಮದದಿಂದ ಜನರಿಗೆ, ಪ್ರಾಯದ ಮದ ಅಥವಾ ಧನಮದ, ಇದರಿಂದಾಗಿ ಏನು ಅನ್ನಿಸಿಕೊಂಡಿರ್ತಾನೆ ಕೇಳಿದರೆ ಅವನು ಧನ ನಾಯಕ ಅಂತ ಅನಿಸಿಕೊಂಡಿರ್ತಾನೆ, ಪ್ರಭು ಅಂತ ಅನಿಸಿಕೊಂಡಿರ್ತಾನೆ. ಈ ರೀತಿಯಾಗಿ ಏನೇನೋ ಪಟ್ಟಗಳು, ಏನೇನೋ ಉನ್ನತವಾದಂತಹ ಸ್ಥಾನಾದಿಗಳಲ್ಲಿರ್ತಾನೆ. ಆದರೆ ಅದು ಯಾವಾಗ ಅಂತ ಕೇಳಿದ್ರೆ, ತಾನು ಪ್ರಾಯದಲ್ಲಿದ್ದಾನೆ ಆವಾಗ, ಇನ್ನು ಧನ, ಇನ್ನೊಂದು ಧನಬಲ, ಇನ್ನೂ ಇಲ್ಲ ಅಂತಾದರೆ ಹಣ, ತುಂಬ ಅಧಿಕವಾದಂತಹ ಹಣ. ಈ ಎರಡರ ಬಲದಿಂದಾಗಿ ಏನಾಗಿದೆ, ಪ್ರಭು ಅಂತ ತಾನೇ ನಾಯಕ ಅಂತ ಹೇಳಿಕೊಂಡು ತಿರುಗ್ತಾ ಇರ್ತಾನೆ. ಹಾಗಿದ್ದರೆ ತಾಯಿಯ ಹೊಟ್ಟೆಯಲ್ಲಿರ್ತಾನೆ. ಹೊಟ್ಟೆಯಲ್ಲಿದ್ದಾಗ ಯಾಕೆ ಅವನನ್ನು ಏನೂ ಕರೀಲಿಲ್ಲ? ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗ ಅದನ್ನು ಗರ್ಭ ಅಂತಲೇ ಕರೆದದ್ದು, ಗರ್ಭಸ್ಥ ಶಿಶು ಅಂತಲೇ ಕರೆದದ್ದು. ಹೊರಗಡೆ ಬಂದ ಮೇಲೆ ತಾನೆ ಅವನು ಇಷ್ಟೆಲ್ಲ ಒಂದಷ್ಟು ವರ್ಷಗಳ ಸಾಧನೆಯನ್ನು ಮಾಡಿ ಅದಾದ ಮೇಲೆ ಅವನನ್ನು ಪ್ರಭು ಅಂತಲೋ ಕರೆದ್ರು, ಅಥವಾ ಸ್ವಾಮಿ ಅಂತಲೋ ಕರೆದ್ರು, ಅಥವಾ ನಾಯಕ ಅಂತ ಕರೆದ್ರು, ಇನ್ನಿತರ ಬೇರೆ 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 ಏನೋ ನಾಮಾದಿಗಳನ್ನು ಇಟ್ಟುಕೊಂಡು ಅವನನ್ನು ಸಂಬೋಧನೆ ಮಾಡಿದರು. ಆದರೆ ಹೊಟ್ಟೆಯಲ್ಲಿದ್ದಾಗ ಏನು ಕರೆದದ್ದು? ಅವನನ್ನು ಕರೆದದ್ದು ಕೇವಲ ಶಿಶು ಅಂತಲೇ ಕರೆದದ್ದು. ತಾಯಿಯ ಹೊಟ್ಟೆಯಲ್ಲಿದ್ದಾಗ ಅಲ್ಲಿ ಯಾವ ಒಂದು ಪೊಸಿಷನ್ ಕೂಡ ಇರಲಿಲ್ಲ, ಕೇವಲ ಅದೊಂದು ಶಿಶು ಅಂತಲೇ ಕರೆದದ್ದು. ಹಾಗಿದ್ದರೆ ಹೊರಗಡೆ ಕಾಯ ನಿನ್ನನ್ನು ಬಿಟ್ಟು ಹೋಗಲು, ಒಂದು ವೇಳೆ ದೇಹದಲ್ಲಿ ಇರುವಂತಹ ಶಕ್ತಿ ಹೊರಟು ಹೋಯಿತು ಅಂತಾದಾಗ ರಾಜನೂ ಇಲ್ಲ, ಪ್ರಭುತ್ವವೂ ಇಲ್ಲ, ಸ್ವಾಮಿಯೂ ಇಲ್ಲ, ಯಾವುದೂ ಇಲ್ಲ. ಹಾಗಿದ್ದರೆ ಈ ದೇಹದಲ್ಲಿ ಯಾವುದೋ ಒಂದು ಇದ್ದದ್ದರಿಂದಾಗಿ ಅದರಲ್ಲಿ ಮಾನ ಸನ್ಮಾನ ಎಲ್ಲವೂ ನಡೀತಾ ಇದ್ದದ್ದು. ಅಂದರೆ ದೇಹಕ್ಕೆ ಸನ್ಮಾನವನ್ನು ಅಥವಾ ಅವಮಾನವನ್ನು ಅಥವಾ ಇನ್ನಿತರ ಏನನ್ನೂ ಹಾಕಿದರೂ ಕೂಡ ದೇಹದಲ್ಲಿ ಏನಿತ್ತು ಅಂತಂದರೆ ಅದರಲ್ಲಿ ಯಾವುದೋ ಒಂದು ಶಕ್ತಿ ಇತ್ತು. ಆ ದೇಹದಲ್ಲಿದ್ದಂತಹ ಶಕ್ತಿ ಅದು ಹೊರಟು ಹೋಯಿತು ಅಂತಾದ ಮೇಲೆ ಅದರಲ್ಲಿ ಏನೂ ಕರೀಲಿಲ್ಲ. ಅದರಲ್ಲಿ ರಾಜನೂ ಇಲ್ಲ, ಪ್ರಭುತ್ವವೂ ಇಲ್ಲ, ಸ್ವಾಮಿತ್ವವೂ ಇಲ್ಲ, ಏನೂ ಇಲ್ಲ, ಕೇವಲ ಅದೊಂದು ಶವ ಆಗಿ ಬಿಟ್ಟಿತು. ಹಾಗಿದ್ದರೆ ಅಷ್ಟರ ತನಕ ಅದರಲ್ಲಿ ವ್ಯವಹಾರ ಮಾಡ್ತಾ ಇದ್ದಂತಹ ಒಂದು ಶಕ್ತಿ ಹೋಯ್ತಲ್ವ? ಯಾಕೆ? ಏನು, ನಾವು ಹೊರಟು ಹೋದ ಮೇಲೆ ದೇಹ ಮಾತ್ರ ಅಲ್ಲಿ ಕಾಣ್ತಾ ಉಂಟು. ದೇಹ ಕಾಣ್ತಾ ಇರುವಾಗ ದೇಹಕ್ಕೆ ಯಾವುದೇ ರೀತಿಯಾದಂತಹ ಏನು ನಾವು ಕರೆಯುವನ್ನ ರಾಜ ಅಂತಾಗಲಿ, ಇವರು ಸ್ವಾಮಿ ಅಂತಾಗಲಿ, ಪ್ರಭು ಅಂತಾಗಲಿ ಏನನ್ನೂ ಕರೆಯುವುದಿಲ್ಲ. ಮತ್ತು ಅದೊಂದು ಶವ ಅಂತಲೇ ಕರೆಯುವಂತಹದ್ದು. ಹಾಗಿದ್ದರೆ ರಾಯ ನೀನೆಂಬುವ ಪ್ರಭುತ್ವ ಪಲಾಯನ ವೈದಿತು. ಅಲ್ಲಿಂದ ರಾಜ ಅಂತ ಹೇಳಿ ಏನು ಹೇಳಿದರೂ ಕೂಡ ಅಲ್ಲಿಂದ ಆ ರಾಜನೋ ಪ್ರಭುನೋ ಎಲ್ಲವೂ ಕೂಡ ಅಲ್ಲಿಂದ ಹೊರಟು ಹೋಯ್ತಾಗಿದ್ರೆ ಅಲ್ಲಿ ಏನೂ ಇಲ್ಲ. ಇನ್ನು ಸಮೀಪದಲ್ಲಿದ್ದರೆ ಅದನ್ನು ತೋರಿಸಬೇಕು, ಏನಾದರೂ ಉಂಟ ಅಲ್ಲಿ? ಏನೂ ಇಲ್ಲ, ಅದೊಂದು ಕೇವಲ ಶವ ಆಗಿಬಿಡ್ತದೆ. ಇದೇ ವಿಚಾರವನ್ನು ಭಾಗವತ ನಮಗೆ ತಿಳಿಸಿಕೊಡ್ತದೆ. ಯೇ ಜೀವಮೀಶಂ ಪ್ರವದಂತಿ ತರ್ಕೈ ತಕ್ಷೇಶ್ವರೋ ವಚನಂ ಸಂದದಾತಿ ನಾಸೀದಾದು ಮರಣೆ ನೋ ಭವಿಷ್ಯತಿ ದೃಶಾದತೋ ಕೀಶಿತ ತಂದ್ರಪೇಶು. ಒಳ್ಳೆಯ
ಕಥೆಯನ್ನು ನಮಗೆ ವಿಚಾರ ದೃಷ್ಟಾಂತವನ್ನಲ್ಲಿ ಹೇಳ್ತಾರೆ. ಏ ಜೀವಂ ಈಶಂ ಪ್ರವದಂತಿ, ಯಾರು ಈ ದೇಹವನ್ನು ಹೇಳಿಕೊಂಡು ಹೇಳ್ತಾರೆ, ಪ್ರವದಂತಿ ತರ್ಕೈ ತಚ್ಚ ಈಶ್ವರ ವಚನಂ ಸಂದದಾತಿ, ಅದನ್ನು ಏನೆಲ್ಲ ಅದಕ್ಕೆ ಏನೋ ವಿಶೇಷಣವನ್ನು ಕೊಡ್ತಾರೆ. ನಾಸೀದಾದು, ಮೊದಲಿರಲಿಲ್ಲ, ಹೊಟ್ಟೆಗೆ ತಾಯಿಯ ಹೊಟ್ಟೆಯಲ್ಲಿದ್ದಾಗ ಏನೂ ಕೂಡ ಅದನ್ನು ಕರಿತಾ ಇರಲಿಲ್ಲ, ಅದೊಂದು ಕೇವಲ ಶಿಶುವಾಗಿತ್ತು, ಅದೊಂದು ಕೇವಲ ಮುದ್ದೆಯಾಗಿತ್ತು, ಮಾಂಸದ ಮುದ್ದೆಯಾಗಿತ್ತು. ಅದಾದ ಮೇಲೆ ಮರಣೇನೋ ಭವಿಷ್ಯತಿ, ಮರಣ ಆದಮೇಲೆ ದೇಹದಿಂದ ಹೊರಟು ಹೋದ ಮೇಲೆ ಅಲ್ಲಿಯೂ ಕೂಡ ಏನೂ ನಿಲ್ಲೋದಿಲ್ಲ, ಅಲ್ಲಿಂದಲೂ ಕೂಡ ಮುಗಿದ ಮೇಲೆ ಯಾವುದೇ ರೀತಿಯಾದಂತಹ ಪದವಿಗಳಾಗಲಿ ಯಾವುದೇ ರೀತಿಯಾದಂತಹ ಬಿರುದುಗಳಾಗಲಿ ಅದು ಇಲ್ಲವೇ ಇಲ್ಲ, ಎಲ್ಲವೂ ಹೊರಟು ಹೋಗಿರ್ತದೆ. ಹಾಗಿದ್ದರೆ ತಥೋ ಈಶಿತೃತ್ವಂ ಸ್ವಪೇಶು, ಇದು ಈಶಿತೃತ್ವ ಯಾರಲ್ಲಿದೆ? ಇಡೀ ಜಗತ್ತಿನ ಈಶಿತರ, ಇಡೀ ಜಗತ್ತನ್ನು ನಿಯಾಮನೆ ಮಾಡುವನು, ಇಡೀ ಜಗತ್ತನ್ನು ಮುಂದಕ್ಕೆ ಕೊಂಡು ಹೋಗತಕ್ಕಂಥವನು ಅದು ಯಾರು ಹೇಳಿದರೆ ಅದೊಂದು ಅತ್ಯದ್ಭುತವಾದಂತಹ ಶಕ್ತಿ, ಅದನ್ನೇ ನಾವು ಭಗವಂತ ಅಂತ ಕರೀತೇವೆ. ಇದೇ ವಿಚಾರವನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಟ್ಟದ್ದು. ಪ್ರಾಯಮದ, ಧನಮದ ಇತ್ಯಾದಿಗಳು ಇತ್ತು. ಆವಾಗ ಏನಾಯಿತು ಅಂತ ಕೇಳಿದ್ರೆ ತಾನೇ ತನ್ನದು ಅಂತ ಹೇಳಿಕೊಂಡು ಹಾರಾಡ್ತಾ ಇದ್ದ. ಕಾಲಕರ್ಮ ಗುಣಾಧೀನೋ ದೇಹೋಯಂ ಪಾಂಚಭೌತಿಕ ಕಥಂ ಅನ್ಯಾಂಸ್ತು ಗೋಪಾಯೇತ್ ಸರ್ಪಗ್ರಸ್ತು ಯಥಾಪರಂ ಅಂತ ಹೇಳಿಕೊಂಡು ಕಾಲ ಕರ್ಮ ಗುಣಾಧೀನ, ಇದು ದೇಹ ಏನಾಗಿದೆ ಕೇಳಿದರೆ ಒಂದ ಕಾಲ ಕರ್ಮ ಗುಣ ಅದರ ಅಧೀನವಾಗಿರುವಂತಹದ್ದು ಈ ದೇಹ. ಮತ್ತೊಂದು ಪಾಂಚಭೌತಿಕ, ಇದು ಎಲ್ಲಿಂದ ಬಂದಿರತಕ್ಕಂತಹದ್ದು ಕೇಳಿದರೆ ಪಾಂಚಭೌತಿಕನೇ, ಪೃಥಿವ್ಯಾಪ್ತೇಜೋ ವಾಯುವಾಕಾಶಗಳಿಂದಾಗಿ ನಿರ್ಮಿತವಾದಂತಹದ್ದು. ಕಥಂ ಅನ್ಯಾಂಸ್ತು ಗೋಪಾಯೇತ್ ಸರ್ಪಗ್ರಸ್ತೋ ಯಥಾಪರಂ, ಯಾವುದೂ ಕೂಡ ಇದರಲ್ಲಿ ನಮಗೆ ಸ್ಥಿರವಾಗಿ ಉಳಿಯುವಂತಹದ್ದು ಅಂತ ಯಾವುದೂ ಇಲ್ಲ. ಹೇಗೆ ಅಂತ ಕೇಳಿದರೆ ಹೇಳಿದ್ದಲ್ವ, ಪ್ರಾಯದಲ್ಲಿದ್ದಾಗ ಪ್ರಾಯದ ಮದ, ನಾನೇ ಅಂತ ಹೇಳಿಕೊಂಡು ನನಗೆ ಬೇಕಾದಷ್ಟು ಆಯುಷ್ಯ ಇದೆ ಅಂತ ಹೇಳಿಕೊಂಡು ಆ ಪ್ರಾಯದ ಏನು ಮದದಲ್ಲಿರ್ತಾನೆ. ಇಲ್ಲ ಅಂತಾದರೆ ಧನ, ಇನ್ನೊಂದು ಏನು ಅಂತಂದರೆ ಧನಮದ, ಈ ಧನಮದ ಹಣದ ಮದ, ಈ ಎರಡೂ ಇದ್ದು ಕೂಡ ಇದು ಹೇಳ್ತಾರಲ್ವ ಏಕೈಕಮಪ್ಯನರ್ಥಾಯ ಅಂತ, ವಸ್ತ್ರೇಣ ಐದನ್ನು ತುಂಬ ಜಾಗೃತಿಯಾಗಿ ನಾವು ನೋಡಿಕೊಳ್ಬೇಕು ಅಂತ. ಯಾಕೆ ಅಂತ ಕೇಳಿದ್ರೆ ಒಂದೊಂದಿದ್ರೂ ಕೂಡ ಅದು ಒಂದೊಂದು ರೀತಿಯಾದಂತಹ ಅನರ್ಥಕ್ಕೆ ಕಾರಣವಾಗ್ತದೆ ಅಂತ. ತಾನು ತುಂಬ ಎಚ್ಚರಿಕೆಯಲ್ಲಿ ಏನು ಹಣಮದವೋ ಪ್ರಾಯಮದವೋ ಇನ್ನಿತರವಾದಂತಹ ಯಾವ ಮದಗಳಿದ್ದರೂ ಕೂಡ ಅದು ಶಾಶ್ವತವಾಗುವಂತಹದ್ದಲ್ಲ, ಯಾವುದೋ ಒಂದು ಶಾಶ್ವತವಾಗಿಲ್ಲದೆ ಕೇವಲ ನಶ್ವರವಾದಂತಹ ವ್ಯವಸ್ಥೆಯಲ್ಲಿ ಇರುವಂತಹದ್ದು. ಅದಕ್ಕೋಸ್ಕರ ತಾನು ಏನು ಮಾಡಬೇಕು ಹೇಳಿದರೆ ಭಗವಂತನ ಭಕ್ತಿ, ಎಲ್ಲಿಯ ತನಕ ತಾನು ಮಾಡಲಿಕ್ಕಾಗ್ತದೆ ಆ ಭಗವದ್ಭಕ್ತಿಯನ್ನು ಅದನ್ನು ನಡೆಸಿಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕೆಲವು ಸಂದರ್ಭದಲ್ಲಿ ಈ ಬಾಹ್ಯವಾದಂತಹ ಇದರಿಂದಾಗಿ ನಮಗೆ ಪ್ರಭುತ್ವಗಳು ಸಿಗುವಂತಹದ್ದು, ವಾಸ್ತವಿಕವಾಗಿ ಅವನಲ್ಲಿ ಯಾವುದೇ ರೀತಿಯಾದಂತಹ ಗುಣವೂ ಇರೋದಿಲ್ಲ, ಯೋಗ್ಯತೆಯೂ ಇರೋದಿಲ್ಲ, ಅಥವಾ ಏನೂ ಇರೋದಿಲ್ಲ. ಅದು ಯಾವುದೂ ಇಲ್ಲದೇನೆ ಕೇವಲ ಹೊರಗಿನ ಬಾಹ್ಯವಾದಂತಹ ಒಂದಷ್ಟು ಪ್ರಬಲವಾದಂತಹ ಕಾರಣಗಳು ಯಾರದ್ದೋ ಇದರಲ್ಲಿ ತಾನು ಹಾರಾಡ್ತಾ ಇರ್ತಾನೆ. ಅಂಥವನಿಗೆ ಈ ಮಾತನ್ನು ನಮಗೆ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಉಳಿಯುವಂತಹದ್ದು ಏನು ಕೇಳಿದರೆ ನಿರಂತರವಾದಂತಹ ಜ್ಞಾನ. ಎಲ್ಲಿಯ ತನಕ ನಾವು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬಹುದು ಅಲ್ಲಿಯ ತನಕ ಆ ಜ್ಞಾನದ ಒಂದು ಹಿಂದೆ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು. ಯಾಕೆ ಅಂತಂದರೆ ಯಾವುದೋ ಒಂದು ದಿವಸ ಒಂದಲ್ಲ ಒಂದು ದಿವಸ ಒಂದು ವ್ಯವಸ್ಥೆಯನ್ನು ನಾವು ಬಿಟ್ಟು ಹೋಗಬೇಕು. ಆದರೆ ಅದಕ್ಕೋಸ್ಕರವಾಗಿ ನಿರಂತರವಾಗಿ ತಾನು ಯಾವುದನ್ನು ಇಟ್ಟುಕೊಳ್ಳಬೇಕು, ಯಾವುದನ್ನು
ಮಾಡಿಕೊಳ್ಳಬೇಕು ಅಂತ ಕೇಳಿದರೆ ಆ ಭಗವದ್ಭಕ್ತಿ ಎಂಬುದನ್ನು ತಾನು ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ. ಇದನ್ನೇ ಜಗನ್ನಾಥದಾಸರು ನಮಗೆ ಒಂದು ರೀತಿಯಾಗಿ ತೋರಿಸಿಕೊಡುವಂತಹದ್ದು. ಪ್ರಾಯಮದ ಧನಮದ ಯಾವುದೂ ಕೂಡ ಬೇಡ, ಇದನ್ನು ಕೇವಲ ಭಗವತ್ಪರವಾಗಿ ನನಗೆ ಬೇಕಾಗಿರುವಂತಹದ್ದು ಭಗವಂತನ ಭಕ್ತಿ, ಅದನ್ನು ನಿಷ್ಕಲ್ಮಶವಾಗಿ ಮಾಡಿಕೊಂಡು ತಾನು ಅದನ್ನು ಯಥಾರ್ಥವಾಗಿ ಹೊರಗಿನ ಬಾಹ್ಯವಾದಂತಹ ಪ್ರಪಂಚಕ್ಕೆ ತೋರಿಸಲಿಕ್ಕೋಸ್ಕರವಾಗಿ ಬೇಡ. ಯಾಕೆ ಅಂತಂದರೆ ನಾವು ಏನು ಮಾಡಿದರೂ ಕೂಡ ದೇವರಿಗೋಸ್ಕರ ಮಾಡುವಂತಹದ್ದು. ನಮ್ಮ ಆಚರಣೆಗಳಾಗಲಿ, ನಮ್ಮ ಪೂಜೆಗಳಾಗಲಿ, ನಮ್ಮ ಯಾವುದೇ ವಿಚಾರಗಳು ಅದು ಹೊರಗಿನ 4 ಜನರಿಗೆ ಗೊತ್ತಾಗಬೇಕು ಅಂತ ಹೇಳಿಕೊಂಡು ಇರುವಂತಹ ಆಚರಣೆಗಳಲ್ಲ. ಯಾಕೆ ಅಂತಂದರೆ ಹೊರಗಿನ ಬಾಹ್ಯವಾದಂತಹ ಆಚರಣೆಗಳಿಗೆ ಅದನ್ನು ಮಾಡಲಿಕ್ಕೆ ಅಂತ ಜನ ಇದ್ದಾರೆ, ಅವರು ಅದಕ್ಕೆ ಅಂತ ಇರ್ತಾರೆ, ಅವರು ಅದೇ ರೀತಿಯಾಗಿ ಅವರು ಹಾರಾಡ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿರುವಂತಹದ್ದಲ್ಲ ನಮ್ಮ ಆಚರಣೆಗಳು, ನಮ್ಮ ಯಾವುದೇ ವಿಚಾರಗಳು. ಇದು ಭಗವಂತನನ್ನು ತೋರಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಅದರಲ್ಲಿ ಭಗವಂತನ ಚಿಂತನೆಯನ್ನು ತೋರಿಸಿಕೊಡುವುದಕ್ಕೋಸ್ಕರವಾಗಿ ನಮಗೆ ಹೇಳಿಕೊಟ್ಟಿರುವಂತಹದ್ದು. ಎಲ್ಲಿಯ ತನಕ ನಾವು ಅಂತರ್ಮುಖಿಗಳಾಗದೆ ಹೊರಗಿನ ಬಾಹ್ಯವಾದಂತಹ ಒಂದು ಈ ಗೊಡವೆಯಲ್ಲಿ ನಮಗೆ ಬಾಹ್ಯವಾದಂತಹ ಚಿಹ್ನೆಗಳೇ ನಮಗೆ ಬೇಕಾಗಿರುವಂತಹದ್ದು, ಡಾಂಭಿಕವಾದಂತಹದ್ದು, ಒಂದಷ್ಟು ತೋರ್ಪಡಿಕೆಗಳು ಎಲ್ಲಿಯ ತನಕ ಹಾಕಬಹುದು, ಒಂದು ತೋರ್ಪಡಿಕೆಯಾದಂತಹದ್ದೇ. ಈಗಿನ ಈ ಸಮಾಜದಲ್ಲಿ ಅದಕ್ಕೇನೆ ಒಂದು ರೀತಿಯಾದಂತಹ ಬೆಲೆ. ಅದಕ್ಕೋಸ್ಕರವಾಗಿ ನಾವು ಏನನ್ನು ಮಾಡಬೇಕು, ನಮಗೆ ಏನನ್ನು ಜ್ಞಾನಿಗಳು ತೋರಿಸಿಕೊಟ್ಟಿದ್ದಾರೆ, ಹಿರಿಯರು ಏನನ್ನು ತೋರಿಸಿಕೊಟ್ಟಿದ್ದಾರೆ, ಅಂತಹ ಮಾರ್ಗದಲ್ಲಿ ನಾವು ನಡೆದುಕೊಂಡು ಭಗವಂತನ ಭಕ್ತಿ ಅಥವಾ ಇನ್ನಿತರ ಯಾವುದನ್ನೂ ಕೂಡ ವಿಪರೀತವಾಗಿ ಅಂಟಿಸಿಕೊಳ್ಳದೆ ನಾವು ಭಗವಂತನನ್ನು ಕಾಣುವಲ್ಲಿ ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ತೋರಿಸಿಕೊಡ್ತಾರೆ. ಇನ್ನೊಂದು, ಇಷ್ಟೆಲ್ಲ ವಿಚಾರಗಳು ಇದು ನಮಗೆ ಭಗವಂತನ ಒಂದು ವಿಚಾರಕವಾಗಿ ಇದನ್ನು ನಮಗೆ ತೋರಿಸಿಕೊಟ್ರು. ಹಾಗಿದ್ದರೆ ಇದು ಯಾವುದೂ ಕೂಡ ಇಲ್ಲ ಅಂತಾಯಿತು, ಯಾವುದೂ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ ಅಂತಾಯಿತು. ಹಣಮದವೂ ಬರುವುದಿಲ್ಲ, ಅದೇ ರೀತಿಯಾಗಿ ಪ್ರಾಯದ ಮದವೂ ಕೂಡ ನನಗೆ ಈಗ ನಾನು ಯೌವನದಲ್ಲಿದ್ದೇನೆ, ಏನನ್ನು ಬೇಕಾದರೂ ಮಾಡ್ತೇನೆ, ಅದೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ ಅಂತ ಹೇಳಿಕೊಂಡು ನಮ್ಮಲ್ಲಿ ಸುಭಾಷಿತಕಾರರು ಒಂದು ಒಳ್ಳೆಯ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯೌವನಂ ಏನೋ ಒಳ್ಳೆಯ ಯಂಗ್ ಯೌವನ ಅದು ಇದೆ. ಯೌವನಂ ಧನ ಸಂಪತ್ತಿ, ಬೇಕಾದಷ್ಟು ಹಣ ಉಂಟು, ಧನ ಸಂಪತ್ತಿ. ಪ್ರಭುತ್ವ ಏನು ಇನ್ನೂ ಒಂದು ಪ್ರಭುತ್ವ, ಅದು ಇನ್ನೂ ಪ್ರಭುತ್ವ ಅವಿವೇಕತ, ಜ್ಞಾನವೇ ಇಲ್ಲ. ಇದು ಏಕೈಕಮಪ್ಯನರ್ಥಾಯ. ವಾಸ್ತವಿಕವಾಗಿ ಇದು ಕಿಮುಯತ್ರ ಚತುಷ್ಟಯಂ ಅಂತ ಹೇಳಿಕೊಂಡು ಹೇಳ್ತಾರೆ. 4 ಕೂಡ ಇತ್ತು ಅಂತಾದರೆ ಅವನು ಮತ್ತೆ ಮಾಡುವಂತಹದ್ದೇ ಅವಾಂತರ ಅಂತ ಹೇಳಿಕೊಂಡು ಹೇಳ್ತಾರೆ. ಯೌವನ, ಧನಸಂಪತ್ತಿ, ಪ್ರಭುತ್ವ, ಅವಿವೇಕ, ಜ್ಞಾನರಹಿತ. ಜ್ಞಾನ ಅಂತೂ ಮೊದಲೇ ಇಲ್ಲ, ಇನ್ನು ಪ್ರಭುತ್ವ ಪ್ರಯೋಜನಕ್ಕೆ ಇಲ್ಲ. ಯೌವನ, ಧನಸಂಪತ್ತಿ, ಯೌವನದ ಮದ ಮತ್ತು ಹಣದ ಮದ, ಈ ಎರಡರಿಂದ ಹಾರಾಡ್ತಾ ಇರ್ತಾನೆ. ಆ ಹಾರಾಟ ಅದು ಯಾವತ್ತಿಗೂ ಕೂಡ ಪ್ರಯೋಜನಕ್ಕೆ ಬರದೆ ತಾನು ಮಣ್ಣು ಮುಕ್ಕಿ ಹೋಗುವಂತಹ ಸಂದರ್ಭ. ಅದಕ್ಕೋಸ್ಕರವಾಗಿ ತುಂಬ ಜಾಗ್ರತೆಯಲ್ಲಿ ಇರಬೇಕು. ತಾನು ಏನನ್ನು ಮಾಡಬೇಕು, ಯಾವ ರೀತಿಯಾದಂತಹ ಮಾರ್ಗವನ್ನು ತಾನು ಅನುಸರಣೆ ಮಾಡಬೇಕು ಎಂಬುದನ್ನು ನಮಗೆ ಜಗನ್ನಾಥದಾಸರು ಈ ಎಲ್ಲ ವಿಚಾರಗಳಲ್ಲಿ ತೋರಿಸಿಕೊಡ್ತಾರೆ. ಅದಾದ ಮೇಲೆ ಮುಂದೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಅದು ಯಾವುದು ಅಂತ ಕೇಳಿದ್ರೆ, ನನ್ನ ವಾಸುದೇವೈಕ ಪ್ರಕಾರದಿ ಈಶನೆನಿಸುವ ಬ್ರಹ್ಮ ರುದ್ರ ಶಚೀಶ ಮೊದಲಾದ ಅಮರರೆಲ್ಲರೂ ದಾಸನೆನಿಸುವರು. ಈ ಸುಮಾರ್ಗವ ಬಿಟ್ಟು ಸೋಹಮುಪಾಸನೆಗೈವ ನರ ದೇಹಜ ದೈಶಿಕ ಕ್ಲೇಶಗಳು ಬರಲದೇನಕ್ಕೆ ಬಿಡಿಸಿಕೊಳ. ನಮಗೆ ತುಂಬ
ತುಂಬ ಎಚ್ಚರದಲ್ಲಿ ನಾವು ಮಾಡಬೇಕಾದಂತಹ ಉಪಾಸನೆ ಅದು ಯಾವುದು ಕೇಳಿದರೆ ಈ ಉಪಾಸನೆಯೇ. ವಾಸುದೇವೈಕ ಪ್ರಕಾರದಿ ಭಗವಂತ ಮಾತ್ರ ಅವನು ಈಶಾ. ಈಶಾ ಅಂತ ಹೇಳಿದರೆ ಈಶಿತತ್ವಾತ್ ಇಡೀ ಜಗತ್ತನ್ನು ನಿಯಮನೆ ಮಾಡುವಂತಹ, ಇಡೀ ಜಗತ್ತನ್ನು ನಿಯಂತ್ರಣ ಮಾಡುವಂತಹ ಸಾಮರ್ಥ್ಯ ಅದು ಭಗವಂತನಿಗಿರುವಂತಹದ್ದು. ಆದ್ದರಿಂದ ಅವನು ಈಶಾ ಅಂತ ಅನಿಸಿಕೊಳ್ಳುತ್ತಾನೆ. ಇನ್ನು ಬ್ರಹ್ಮರುದ್ರಾದಿಗಳೆಲ್ಲರೂ ಕೂಡ ಅವರು ಏನಾಗಿದ್ದಾರೆ ಕೇಳಿದರೆ ಅವರು ಸದಾ ದಾಸರು, ಭಗವಂತನಿಗೆ ದಾಸರು. ಯಾರ ಅಧೀನವಾಗಿ ಅವರೆಲ್ಲರೂ ಕೂಡ ಕಾರ್ಯಗಳನ್ನು ಮಾಡುವಂತಹದ್ದು ಅಂತ ಕೇಳಿದರೆ ಅವರು ಭಗವಂತ ಏನನ್ನು ಹೇಳ್ತಾನೋ, ಭಗವಂತನ ವಿಚಾರವಾಗಿ ಯಾವುದು ಮಾಡಬೇಕು ಅಂತ ಅವರು ಹೇಳ್ತಾರೋ ಅಂತಹ ಕಾರ್ಯಗಳನ್ನು ಅವರು ಮಾಡುವಂತಹದ್ದು. ಆದ್ದರಿಂದ ಬ್ರಹ್ಮ ರುದ್ರ ಶಚೀಶ, ಬ್ರಹ್ಮ ರುದ್ರ ಇಂದ್ರಾದಿ ಎಲ್ಲ ದೇವತೆಗಳು ಕೂಡ ಭಗವಂತನ ದಾಸ. ಅವರೆಲ್ಲರೂ ಕೂಡ ಭಗವಂತನ ಅಧೀನವಾಗಿ ತಾವು ತಮ್ಮ ಕರ್ಮವನ್ನು ಮಾಡುವಂಥವರು. ಇದನ್ನು ಬಿಟ್ಟು, ಈ ಸುಮಾರ್ಗವ ಬಿಟ್ಟು ಸೋಹಮುಪಾಸನೆಗೈವ, ಯಾರು ಅಹಂ ಅಂತ ಹೇಳಿಕೊಂಡು ಉಪಾಸನೆ ಮಾಡ್ತಾನೋ ಅವನು ದೇಹಜ ದೈಶಿಕ ಕ್ಲೇಶಗಳನ್ನು, ಅವನಿಗೆ ಬೇರೆ 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 ಏನಿದ್ರೂ ಕೂಡ ಬೇರೆ ಬೇರೆ ರೀತಿಯಾದಂತಹ ದೇಹ ಸಂಬಂಧಿಯಾದಂತಹ ಕ್ಲೇಶಗಳು, ದೇಶ ಸಂಬಂಧಿಯಾದಂತಹ ಕ್ಲೇಶಗಳು, ಇದೆರಡೂ ಕೂಡ ಅವನನ್ನು ಬಾಧಿಸ್ತದೆ ಅಂತ ಹೇಳ್ತಾರೆ. ಇದಕ್ಕೆ ಬೇಕಾದಷ್ಟು ಪ್ರಮಾಣಗಳನ್ನು ನಮಗೆ ನಾವು ನೋಡಬಹುದು. ಏನು ಅಂತ ಕೇಳಿದ್ರೆ ಆಚಾರ್ಯರ ಮಾತನ್ನು ನಾವು ದಶಸ್ತೋತ್ರವನ್ನು ನೋಡುವುದು ಅಂತಾದರೆ ಇತರ ವ್ಯಪಯದೇಶ ಹಿತಾಕರಣಾಯ ದೋಷ ಪ್ರಸಕ್ತಿ ಅಂತ ಹೇಳಿಕೊಂಡು ಜೀವಕರ್ತೃತ್ವ ಪಕ್ಷೆ ಹಿತಕರಣಂ ಅಹಿತಕರಣಂ ಚ ನ ಸ್ಯಾತ್. ಒಂದು ವೇಳೆ ಜೀವಕರ್ತೃತ್ವ ತಾನೇ ಕರ್ತೃ ಎಂಬಂತಹ ಪಕ್ಷದಲ್ಲಿ ಆವಾಗ ಏನಾಗ್ತದೆ ಕೇಳಿದರೆ ಜೀವಕರ್ತೃತ್ವ ಪಕ್ಷೆ, ಜೀವನೇ ಕರ್ತೃ ಅಂತ ನೀನು ಹೇಳಿದರೆ ಹಿತಕರಣ ಅಹಿತ ಅಕರಣ, ನನಗೆ ಅಹಿತವಾದದ್ದು ಆಗಬಾರ್ದು, ಹಿತವಾದದ್ದು ಮಾತ್ರವಾಗಬೇಕು ಅಂತ ಇರಬೇಕಿತ್ತು. ಆದರೆ ಯಾವತ್ತೂ ಕೂಡ ಆ ರೀತಿಯಾಗಿ ನಮಗೆ ಆಗೋದೇ ಇಲ್ಲ, ವಿಪರೀತವಾಗಿ ಆಗುವಂತಹದ್ದು. ಅಹಿತ ಆಗಬಾರ್ದು ಅಂತ ನನಗೆ ಅಪೇಕ್ಷೆ ಇದೆ, ಆದರೆ ಬೇಕಾದಷ್ಟು ಅಹಿತವಾದದ್ದಾಗ್ತದೆ. ಹಿತ ಯಾವತ್ತೂ ಕೂಡ ನನಗೆ ಆಗಬೇಕು ಅಂತ ಅನಿಸ್ತಾ ಇರ್ತದೆ, ಹಿತ ಮಾತ್ರ ಯಾವ ಕಾಲಕ್ಕೂ ಕೂಡ ಆಗೋದಿಲ್ಲ. ಈ ಹಿತ ಕರಣ ಅಹಿತ ಅಕರಣ ಇದನ್ನು ತಡಿಲಿಕ್ಕೆ ಬರುವುದಿಲ್ಲ. ಇನ್ನೊಂದು ಆಚಾರ್ಯರ ದಶಸ್ತೋತ್ರವನ್ನು ನಾವು ನೋಡೋದಂತಾದರೆ ಇದೇ ನಾಮಪರೋ ಅಭವೇತ್ ಸ ಹರಿ ಕಥಂ ಅಸ್ಯ ವಶೇ ಜಗತ್ ಏತದಭೂತ್ ಯದಿ ನಾಮರತಸ್ಯ ವಶೇ ಸಕಲಂ ಕಥಮೇವದ ನಿತ್ಯ ಸುಖಂ ನ ಭವೇತ್ ಅಂತ ಆಚಾರ್ಯರ ಮಾತು. ಇದನ್ನು ನಾವು ಹೇಗೆ ಅರ್ಥ ಮಾಡಬೇಕು ಅಂತ ಕೇಳಿದ್ರೆ, ಯದಿ ನಾಮಪರಃ ನಭವೇತ್, ಈ ಭಗವಂತ ನಭವೇತ್ ಸ ಹರಿ ಕಥಂ ಅಸ್ಯ ವಶೇ ಜಗದೇ, ಇಲ್ಲದಿದ್ದರೆ ಇದು ಭಗವಂತನ ವಶವಾಗಿ ಈ ಜಗತ್ತು ಯಾವ ಕಾರಣದಿಂದ ಆಗಿರಲಿಕ್ಕಿಲ್ಲ. ಅದು ಏನು, ಜಗತ್ತು ಭಗವಂತನ ಅಧೀನವಾಗಿಯೇ ಇದೆ ಹೊರತು ಇತರ ಅಧೀನವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಯದಿ ನಾಮದಸ್ಯ ವಶೇ ಸಕಲಂ, ಇಡೀ ಸಕಲ ನಾಮಗಳು ಕೂಡ ಹೇಳ್ತಾರಲ್ವ, ಭಗವಂತನ ಎಲ್ಲ ನಾಮಗಳೂ ಕೂಡ ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇದ್ಯ ಸರ್ವಸ್ಯ ಧಾತಾರಂ ಅಚಿಂತ್ಯರೂಪಂ ಆದಿತ್ಯವರ್ಣಂ ತಮಸಸ್ಪುರಸ್ತಾತ್ ಧಾತಾ ಪರಸ್ತಾತ್ಯ ಮುದಾಜಹಾರ ಶಕ್ರ ಪ್ರವಿದ್ವಾನ್ ಪ್ರತಿಶಸ್ತ್ರಸ್ರಃ ತಮೇವಂ ವಿದ್ವಾನ್ ಅಮೃತಮೇವತಿ ನಾಣ್ಯಪಂಥ ಅಯನಾ ವಿದ್ಯತೆ. ಈ ಎಲ್ಲ ಏನು ಮಾತುಗಳು, ಮೋಕ್ಷ ಬೇಕು ಅಂತಾದರೆ ಅವನನ್ನು ತಿಳ್ಕೊಳ್ಬೇಕು, ಮತ್ತೆ ಭಗವಂತನನ್ನು ತಿಳ್ಕೊಳ್ಳದೆ ಅಥವಾ ಎಲ್ಲ ನಾಮಗಳೂ ಕೂಡ ಅದು ಅವನಲ್ಲಿಯೇ ಪರ್ಯವಸಾನವಾಗುವಂತಹದ್ದು ಎಂಬಂತಹ ಬೇಕಾದಷ್ಟು ಪ್ರಮಾಣಗಳು ಇದನ್ನು ನಮಗೆ ನಾವು ನೋಡಿಕೊಳ್ಳಬಹುದು. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ, ಈಶತ್ವ ಎಂಬ ಚಿಂತನೆ, ಈಶ ಯಾರು ಅಂತ ಹೇಳಿದರೆ ಅದು ಈಶ್ವರನೇ. ಈಶತ್ವ
ಅದು ಈಶ್ವರನಲ್ಲಿರುವಂತಹದ್ದು. ಯಾರು ಈಶ್ವರ ಅಂತ ಕೇಳಿದ್ರೆ ಸರ್ವೇಶ್ವರನಂತಹ ಭಗವಂತ. ಈಶ್ವರನಿಗೂ ಈಶ್ವರನಾಗಿ ಭಗವಂತ ರುದ್ರನನ್ನೂ ಕೂಡ ಗ್ರಸಯತಿ, ಅವನನ್ನೂ ಕೂಡ ನುಂಗಿಬಿಡ್ತಾನೆ. ಅಂತಹ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇಸಿತಃ ಅಂತ ಹೇಳಿದ ಹಾಗೆ ಬ್ರಹ್ಮನಲ್ಲಿ ಬ್ರಹ್ಮರೂಪನಾಗಿ, ಶಿವನಲ್ಲಿ ಶಿವರೂಪಿಯಾಗಿ ಇಡೀ ಜಗತ್ತಿಗೆ ಮಂಗಳವನ್ನು ಸೃಷ್ಟ್ಯಾದಿಗಳನ್ನು ಮಾಡಿಕೊಂಡು ಕೊಡತಕ್ಕಂಥವನು ಎಂಬುದಾಗಿ ನಾವು ಉಪಾಸನೆ ಮಾಡಬೇಕು. ಆದ್ದರಿಂದ ದಾಸೋಹಂ, ನಮ್ಮ ಉಪಾಸನೆ ಯಾವುದು ಬೇಕು ನಮಗೆ, ನಮ್ಮ ಯೋಗ್ಯವಾದ ಉಪಾಸನೆ ಏನಾಗಿರಬೇಕು ಕೇಳಿದ್ರೆ ಅಹಂ ಎಂಬುದು ಉಪಾಸನೆ ಬೇಕು. ಅದು ಯಾವ ರೀತಿಯಾದಂತಹ ಅಹಂ ಅಂತ ಕೇಳಿದ್ರೆ ಅಹೇಯತ್ವಾತ್ ಅಹಂ ನಾಮ, ಭಗವಂತನಿಗೆ ಅಹಂ ಎಂಬುದಾಗಿ ಇದು ಆಚಾರ್ಯರ ಸೂತ್ರಭಾಷ್ಯದ ಮಾತು. ಸೂತ್ರಭಾಷ್ಯದಲ್ಲಿ ಅಹಂ ಶಬ್ದವಾಚ್ಯನಾಗಿ ಭಗವಂತನನ್ನು ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಅಹೇಯತ್ವಾತ್ ಅಹಂ ನಾಮ, ಯಾರನ್ನು ಬಿಟ್ಟು ಜೀವ ಇರೋದಿಲ್ಲವೋ ಅವನನ್ನು ಅಹಂ ಅಂತ ಕರೀತಾರೆ. ಹಾಗಿದ್ರೆ ಜೀವನಿಗೆ ಸ್ವಗತವಾದಂತಹ ತನ್ನದ್ದೇ ಆದಂತಹ ಕರ್ತೃತ್ವ ಜೀವನಲ್ಲಿ ಹೇಳಲಿಕ್ಕೆ ಬರೋದಿಲ್ಲ, ಜೀವನಲ್ಲಿ ಪ್ರಸಕ್ತಿ ಇಲ್ಲ. ಹಾಗಿದ್ರೆ ವೇದವ್ಯಾಸರ ಸೂತ್ರ ಏನನ್ನು ಹೇಳ್ತಾ ಉಂಟು? ಇತರ ವ್ಯಪದೇಶಾಧಿ ಹಿತಾಕರಣಾದಿ ದೋಷ ಪ್ರಸಕ್ತಿ. ಯಾವುದನ್ನ ಹಿತಕರಣ ಅಹಿತ ಅಕರಣ, ಇದನ್ನು ನಾವು ಆಚಾರ್ಯರ ಮಾತನ್ನು ಅದನ್ನು ದೇಹಲಿ ದೀಪನ್ಯಾಯದಿಂದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇಹಲಿ ದೀಪನ್ಯಾಯ ಅಂತ ಹೇಳಿದ್ರೆ ವೇದಾಂತದಲ್ಲಿ ಒಂದಷ್ಟು ನ್ಯಾಯಗಳನ್ನು ಹೇಳ್ತಾರೆ. ಮಾರ್ಜಾಲ ಕಿಶೋರ ನ್ಯಾಯ, ದೇಹಲಿ ದೀಪನ್ಯಾಯ, ಈ ರೀತಿಯಾದಂತಹ ನ್ಯಾಯಗಳು. ಇದರಲ್ಲಿ ದೇಹಲಿ ದೀಪನ್ಯಾಯದಿಂದಾಗಿ ಹಿತಕರಣ ಅಹಿತ ಅಕರಣ ಇದು ಜೀವನಲ್ಲಿ ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಭಿಮಾಭೂತು ಅಂತ ಜೀವ ಬಯಸ್ತಾನೆ, ಆದರೆ ಅದು ಸಾಧ್ಯವೇ ಇಲ್ಲದಿರತಕ್ಕಂತಹದ್ದು. ದುಃಖ ಮಿಶ್ರವಾದಂತಹ ಸುಖವೇ ಜೀವನನ್ನು ಅನುಸರಿಸಿಕೊಂಡು ಬರುವಂತಹದ್ದು. ಇನ್ನು ಈ ಭಗವಂತನ ದಾಸ, ಭಗವಂತನ ಅಧೀನವಾಗಿರುತ್ತೇವೆ ಅಂತ ಹೇಳಿದಾಗ ಅದಕ್ಕೆ ದಾಸ್ಯಮೇವ ಪರೋಧರ್ಮ, ದಾಸ್ಯಮೇವ ಪರಮಿದಂ, ದಾಸೇನೈವ ಪರಾಮುಕ್ತಿ ಅನ್ಯಥಾ ನಿರಯಂ ವ್ರಜೇತ್. ನಾವು ಭಗವಂತನ ದಾಸನಾಗಿ, ಭಗವಂತನ ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿಕೊಂಡು ರಾಮಚಂದ್ರನ ದಾಸ್ಯತ್ವವನ್ನು ಹನುಮಂತ ಒಪ್ಪಿಕೊಂಡ. ಅದರಿಂದಾಗಿ ಕಪೇ ಕುತೋಸಿ ಕಸ್ಯವಾ ಅಂತ ಹೇಳಿದಾಗ ಕಿಮರ್ಥಮೀದೃಶಂ ಕೃತಂ ಅಂತ ಹೇಳಿದಾಗ ಅವೈಹಿ ದೂತಮಾಗತಂ ಅಂತಲೇ ಹನುಮಂತ ಉತ್ತರ ಕೊಟ್ಟದ್ದು. ನಾನು ದೂತ ಅಂತಲೇ, ದೂತ ಅಂತ ಹೇಳಿದ್ರೆ ನಾನು ನಾನು ರಾಮನ ದೂತನಾಗಿ ಬಂದಿರತಕ್ಕಂತಹದ್ದು ಅಂತ. ಆದ್ದರಿಂದ ಅಂತಹ ಜ್ಞಾನಿಗಳು ನಾವು ಯಾವುದನ್ನು ದಾಸ್ಯಮೇವ ಪರೋಧರ್ಮ, ಇದೇ ಶ್ರೇಷ್ಠವಾದಂತಹ ಧರ್ಮ, ದಾಸ್ಯಮೇವ ಪರಮಿತಂ, ನಿಮಗೆ ಶ್ರೇಷ್ಠವಾದಂತಹ ಹಿತ ಆಗಬೇಕು, ಒಳ್ಳೆಯ ರೀತಿಯಾದಂತಹ ಹಿತ ಆಗಬೇಕು ಅಂತಾದರೆ ನೀವು ಅವನ ದಾಸ್ಯತ್ವವನ್ನು ಒಪ್ಪಿಕೊಳ್ಳಬೇಕು. ದಾಸೇನೈವ ಪರಾಮುಕ್ತಿ, ನಿಮಗೆ ಕೊನೆಯ ಮುಕ್ತಿ ಯಾವುದು ಹೇಳಿದರೆ ಅದು ಮೋಕ್ಷ. ಆ ಮೋಕ್ಷ ಅದು ಕೂಡ ಭಗವಂತನ ದಾಸ್ಯತ್ವದ ಚಿಂತನೆಯಲ್ಲಿ, ಈ ರೀತಿಯಾದಂತಹ ಚಿಂತನೆಯಲ್ಲಿ ಇರಬೇಕು. ಇಲ್ಲ ಅಂತಾದರೆ ಅನ್ಯಥಾ, ಇಲ್ಲ ವಿಪರೀತ ಆಯಿತು ಅಂತಾದರೆ ನಿರಯಂ ವ್ರಜೇತ್, ಅವನು ನಿರಯಕ್ಕೆ ಹೋಗ್ತಾನೆ, ಅವನು ಅಂಧಂತಮಸ್ಸಿಗೆ ಅಥವಾ ನರಕಾದಿಗಳಿಗೆ ತಾನು ಹೋಗ್ತಾನೆ ಎಂಬುದಾಗಿ ಹೇಳ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾಗ ಅಲ್ಲಿ ಉಪನಿಷತ್ತಿನಲ್ಲಿ ಅಹಂ ಇತ್ಯಾದಿಗಳನ್ನು ನಾವು ತದ್ಬ್ರಹ್ಮ ಅಂತ ಇಂತಹ ಮಾತುಗಳೆಲ್ಲ ಬರ್ತದೆ. ತದ್ಬ್ರಹ್ಮ ಅಂತ ಹೇಳಿದಾಗಲೂ ಕೂಡ ಸ ಆತ್ಮ, ಒಂದು ಮಾತನ್ನು ನಾವು ಅದಕ್ಕೆ ಅರ್ಥವನ್ನು ಮಾಡಬೇಕು ಅಂತಾದರೆ ಅದಕ್ಕೆ ತುಂಬ ಇದನ್ನು ನಾವು ನೋಡಬೇಕು. ಹಿಂದೆ ಯಾವುದರಿಂದಾಗಿ ಆರಂಭವಾಗಿದೆ, ಅಭ್ಯಾಸೋ ಪೂರ್ವತಾ ಫಲಂ ಅರ್ಥವಾದೋಪಮತ್ತಿ ಚ ಷಡ್ವಿಧಂ ತಾತ್ಪರ್ಯ ನಿರ್ಣಯ ತಿಳಿಕೊಂಡು ಎಲ್ಲಿಂದ ಆರಂಭವಾಗಿದೆ, ಯಾವ ವಿಷಯವನ್ನು ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ 6 ವಿಧವಾದಂತಹ
ನಿರ್ಣಯಗಳನ್ನು ಇಟ್ಟುಕೊಂಡು ತಾನು ಅಹಂ ಬ್ರಹ್ಮಾಸ್ಮಿ ಇತ್ಯಾದಿಗಳನ್ನು ಸಾ ಆತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ವಿಜ್ಞಾನಂ ಬ್ರಹ್ಮ ಇತ್ಯಾದಿಗಳನ್ನು ನಾವು ಅರ್ಥ ಮಾಡಬೇಕು. ಹೊರತು ಮೇಲ್ನೋಟದ ಅರ್ಥವನ್ನು ಇಟ್ಟುಕೊಂಡು ಅಹಂ ಶಬ್ದವನ್ನು ನಾನು ಬ್ರಹ್ಮ, ನಾನೇ ಬ್ರಹ್ಮ ಅಂತ ಹೇಳಿಕೊಂಡು ಈ ರೀತಿಯಾದಂತಹ ವಿಪರೀತವಾದಂತಹ ಅರ್ಥವನ್ನು ಮಾಡಿಕೊಂಡು ಅಂಧಂತಮಸ್ಸಿಗೋ ಅಥವಾ ನರಕಾದಿಗಳಿಗೋ ಹೋಗುವಂತಹ ಸಾಧನೆಯನ್ನು ಮಾಡಿಕೊಳ್ಳಬಾರದು ಎಂಬಂತಹ ಒಂದು ಚಿಂತನೆಯನ್ನು, ಎಚ್ಚರಿಕೆಯನ್ನು ನಮಗೆ ದಾಸರು ಕೊಡ್ತಾರೆ. ಈ ರೀತಿಯಾದಂತಹ ಚಿಂತನೆಗಳು ನಮ್ಮಲ್ಲಿ ಮತ್ತಷ್ಟು ಬರಲಿ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣ.